ಹಾಗೆ ಈ ಜಾತಿಗಣತಿ ವರದಿಯನ್ನ ಎಲ್ಲೋ ಕೂತು ತಯಾರು ಮಾಡ್ದಂಗಿದೆ ಅಂತ ರಂಭಾಪುರಿ ಶ್ರೀಗಳು ಕೂಡ ಕಿಡಿಕಾರಿದ್ದಾರೆ. ಜಾತಿಗಣತಿ ವರದಿಗೆ ರಂಭಾಪುರಿ ಶ್ರೀಗಳು ಕಿಡಿಕಾರಿದ್ದು, ಜಾತಿಗಣತಿ ವರದಿಯನ್ನ ಮತ್ತೊಮ್ಮೆ ನಡೆಸೋದು ಒಳ್ಳೆಯದು, ಮತ್ತೊಮ್ಮೆ ಮನೆ ಮನೆಗೆ ತೆರಳಿ ಇವರು ಜಾತಿ ಜನಗಣತಿಯನ್ನ ಮಾಡಬೇಕು. ಈ ವರದಿಯನ್ನೇ ಮುಂದುವರಿಸಿದ್ರೆ ಇದು ಸಂಘರ್ಷಕ್ಕೆ ಕಾರಣ ಆಗುತ್ತೆ. 10 ವರ್ಷಗಳಿಂದ ಜಾತಿಗಣತಿ ವರದಿಯ ವಿಚಾರವಾಗಿ ಪರ ವಿರೋಧ ಚರ್ಚೆ ಆಗ್ತಾನೆ ಇದೆ ಅಂತ ವೀರಶೈವ ಲಿಂಗಾಯತ ಒಕ್ಕಲಿಗರು ಇವರೆಲ್ಲರೂ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ವೀರಶೈವ ಲಿಂಗಾಯತರು ಒಕ್ಕಲಿಗರು ಇವರೆಲ್ಲ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನುವಂಥದ್ದು ಕೊರಗಿದೆ. ಹೀಗಾಗಿ ಜಾತಿ ಸಮೀಕ್ಷೆ ನಡೆಸೋದು ಒಳ್ಳೆಯದು ಅಂತ ರಂಭಾಪುರಿ ಮಠದಲ್ಲಿ ಡಾಕ್ಟರ್ ವೀರ ಸೋಮೇಶ್ವರ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಅಶ್ವಿತ್ ಶ್ರೀಗಳನ್ನು ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ರಂಭಾಪುರಿ ಶ್ರೀಗಳು ಕೇಳೋಣ. ಈಗ ಆಲ್ರೆಡಿ ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು ಪರ ವಿರೋಧ, ಜೊತೆಗೆ ಸಾಕಷ್ಟು ಕುತೂಹಲದಿಂದ ಕೂಡ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಲಹೆ ಏನು? ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಳೆದ 10 ವರ್ಷಗಳಿಂದ ಜಾತಿ ಜನಗಣತಿ ವಿಚಾರವಾಗಿ ಬೇಕಾದಷ್ಟು ಚರ್ಚೆಗಳು ನಡೀತಾ ಇದೆ. ಆದರೆ ಈಗಾಗಲೇ ವರದಿ ಸರ್ಕಾರದ ಕೈ ಸೇರಿದೆ. ವಿಧಾನಮಂಡಲದಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುವುದಾಗಿ ಮೇಲ್ನೋಟಕ್ಕೆ ಹೇಳಿದ್ದಾರೆ. ಆದರೆ ಈ ಹಿಂದೆ ಏನು ಜಾತಿ ಜನಗಣತಿ ಆಗಿದೆ ಅದು ಸರಿಯಾದಂಥ ರೀತಿಯಲ್ಲಿ ಕ್ರಮಬದ್ಧವಾಗಿ ಆಗಿಲ್ಲ ಅನ್ನುವಂಥದ್ದು ಹಲವಾರು ಸಮುದಾಯಗಳ ಜನರ ಒಂದು ಕೊರಗು ಕೂಡ ಇದೆ. ಈಗಾಗಲೇ ಈ ಹಿಂದೆ ಜಾತಿ ಜನಗಣತಿ ವಿಚಾರ ಬಂದಾಗ ವೀರಶೈವ ಲಿಂಗಾಯತ ಸಮಾಜವಾಗಲಿ ಒಕ್ಕಲಿಗ ಸಮಾಜದವರಾಗಲಿ ಈಗಾಗಲೇ ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು. ಈಗಾದರೂ ಕೂಡ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಈಗಾಗಲೇ ಅದಕ್ಕೆ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದೆ. ಒಕ್ಕಲಿಗರ ಸಂಘವು ಕೂಡ ಈ ಒಂದು ಜಾತಿ ಜನಗಣತಿ ಸಕ್ರಮವಾಗಿ ಆಗಿಲ್ಲ, ಅಧಿಕಾರಿಗಳು ಎಲ್ಲೇ ಕುಳಿತು ತಯಾರು ಮಾಡಿದಂಥ ಪೂರ್ವ ನಿಯೋಜಿತವಾದಂಥ ವರದಿ ಅನ್ನುವಂಥ ಒಂದು ಭಾವನೆ ಎಲ್ಲರಲ್ಲಿ ಬೆಳೆದು ಬಂದಿದೆ. ಅದಕ್ಕಾಗಿ ಖುದ್ದಾಗಿ ಸಮೀಕ್ಷೆಯನ್ನು ಪುನರ್ ಮಾಡುವಂಥದ್ದು ಒಳ್ಳೆಯದು. ಹೀಗೆ ಇದನ್ನೇ ಅವರು ಏನಾದರೂ ಮುಂದುವರಿಸಿದಾದರೆ ಇದರಿಂದ ಈ ನಾಡಿನಲ್ಲಿ ಜಾತಿಗಳ ಸಂಘರ್ಷ ಇನ್ನಷ್ಟು ಹೆಚ್ಚಾಗಿ ಅನಾಹುತಕ್ಕೆ ಕಾರಣವಾಗ್ಬೋದು. ಯಾವುದೋ ಒಂದು ಜಾತಿ ಜನಾಂಗದವರನ್ನು ತುಷ್ಟೀಕರಣ ಮಾಡಿ ಬಹುಸಂಖ್ಯಾತರಾದಂಥ ಸಮುದಾಯದ ಭಾವನೆಗಳನ್ನು ನಿರ್ಲಕ್ಷ್ಯ ಮಾಡುವಂಥದ್ದು ಒಳ್ಳೆಯದಿಲ್ಲ. ಭಾಳ ಸಾರ ವಿವೇಚನೆ ಮಾಡುವಂಥ ಅಗತ್ಯ ಇದೆ. ಮತ್ತೊಮ್ಮೆ ಜಾತಿ ಜನಗಣತಿ ಇದನ್ನು ಸಕ್ರಮವಾದಂಥ ರೀತಿಯಲ್ಲಿ ಮಾಡಬೇಕನ್ನುವುದೇ ರಾಜ್ಯ ಸರ್ಕಾರಕ್ಕೆ ನಾವು ಕೊಡುವಂಥ ಸ್ಪಷ್ಟ ಸಂದೇಶ. ಜೊತೆಗೆ ಕೆಲವೊಂದು ಮೀಸಲಾತಿಯಲ್ಲೂ ಕೂಡ ಸಾಕಷ್ಟು ಏರಿಕೆಯನ್ನು ಮಾಡಿರುವಂಥದ್ದು, ಅಂದರೆ 7 ಇದ್ದಂತಹ ಪರ್ಸೆಂಟೇಜ್ನ ಮೀಸಲಾತಿಯನ್ನು 15, 20 ಈ ರೀತಿ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂವಿಧಾನದಲ್ಲಿ ಏನು ಮೀಸಲಾತಿ ನಿಗದಿಪಡಿಸಿದ್ದಾರೆ ಅದನ್ನು ಮೀರಿ ಮೀಸಲಾತಿ ಕೊಡುವುದರಿಂದ ಉಳಿದ ಸಮುದಾಯದವರಿಗೆ ಭಾಳಷ್ಟು ಕಷ್ಟವಾಗ್ತಾ ಇದೆ ಮತ್ತು ಇದೊಂದು ಜಾತಿಯ ಸಂಘರ್ಷಕ್ಕೆ ಕಾರಣ ಆಗ್ಬೋದು. ಅದಕ್ಕೆ ಮೀಸಲಾತಿ ಹೆಚ್ಚಿಸುವಂಥ ಪ್ರಮಾಣದಲ್ಲಿ ಭಾಳ ಪಾರದರ್ಶಕವಾಗಿ ಮತ್ತು ಎಲ್ಲ ಸಮುದಾಯಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕಾದದ್ದು ಭಾಳ ಅವಶ್ಯಕ ಇದೆ. ಪ್ರಮುಖವಾಗಿ ಈಗ ಆಲ್ರೆಡಿ 10 ವರ್ಷಗಳಿಂದ ಏನು ನಡೀತಾ ಇತ್ತು ಈ ಸಮೀಕ್ಷೆ, ಇದು ಸಂಪೂರ್ಣವಾಗಿ ಅವೈಜ್ಞಾನಿಕ, ಯಾರೂ ಕೂಡ ಸರಿಯಾದ ಸಮೀಕ್ಷೆಯನ್ನು ಮಾಡಿಲ್ಲ ಅಂತ ಒಂದಿದೆ. ಈಗ ನೀವು ಕೂಡ ಸಲಹೆಯನ್ನು ನೀಡಿದ್ದೀರಾ, ಅಂದರೆ ಇನ್ನೊಂದು ಸರಿ ಮಾಡಬೇಕು ಅಂತ. ಇದ್ರ ಬಗ್ಗೆ ಮಾಡಿದಂಥ ಹಿಂದಿನ ಜಾತಿ ಜನಗಣತಿ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ನಮ್ಮೊಬ್ಬರ ಅಭಿಪ್ರಾಯ ಅಲ್ಲ. ಭಾಳಷ್ಟು ಸಮುದಾಯಗಳ ಮುಖಂಡರ ಧ್ವನಿಯೂ ಕೂಡ ಇದೇ ಆಗಿದೆ. ಅಧಿಕಾರಿಗಳು ಮೇಲ್ನೋಟಕ್ಕೆ ಅಲ್ಲಲ್ಲಿ ಸಂಪರ್ಕ ಮಾಡಿರ್ಬೋದು, ಆದರೆ ಪ್ರತಿ ಮನೆಗೆ ಹೋಗಿ ಸರಿಯಾದಂಥ ಮಾಹಿತಿಯನ್ನು ಸಂಗ್ರಹಿಸಿ ಇದನ್ನು ವರದಿ ತಯಾರು ಮಾಡಿಲ್ಲ ಅನ್ನುವಂಥದ್ದು ಇವತ್ತು ಕೂಡ ನಾವು ಅದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗಾಗಬಾರ್ದು. ಇನ್ನೊಂದು ಸಲ ಜಾತಿ ಜನಗಣತಿ ಮಾಡೋದಾದರೆ ಮನೆಗೆ ಖುದ್ದಾಗಿ ಭೇಟಿ ಕೊಟ್ಟು ಸತ್ಯ ಸಂಗತಿಗಳನ್ನು ಹೊರತರುವಂಥ ಪ್ರಯತ್ನ ಸರ್ಕಾರ ಮಾಡಲಿ. ಇದಿಷ್ಟು
ರಂಭಾಪುರಿ ಜಗದ್ಗುರು ಅವರ ಮಾತುವಾಗಿರುವಂಥದ್ದು. ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ಜಗದ್ಗುರುಗಳು ಒಂದು ಸಲಹೆಯನ್ನು ನೀಡಿದ್ದಾರೆ. ಮತ್ತೊಮ್ಮೆ ಜಾತಿ ಗಣತಿಯ ವರದಿಯನ್ನು ಮಾಡಬೇಕು, ಮನೆ ಮನೆಗೆ ತೆರಳಿ ಸರಿಯಾದ ದತ್ತಾಂಶಗಳನ್ನು ಸಂಗ್ರಹಿಸಿ ಜಾತಿ ಜನಗಣತಿಯನ್ನು ಮಾಡಬೇಕು ಅಂತೇಳಿ ಸಲಹೆಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.